ಅನುದಾನ ತಾರತಮ್ಯದ ವಿರುದ್ಧ ಕರಾವಳಿಯ ಬಿಜೆಪಿ ಶಾಸಕರು ಕಿಡಿಕಾರಿದ್ದಾರೆ. ದೇಶದಲ್ಲೇ ಅತಿ ಹೆಚ್ಚು ಮಳೆ ಆಗಿರುವ ಉಡುಪಿ ಜಿಲ್ಲೆಗೆ ಹೆಚ್ಚುವರಿ ಅನುದಾನ ಬೇಕು ಅಂತ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಒತ್ತಾಯಿಸಿದ್ದಾರೆ. ಇನ್ನು ಕಳೆದ ಮಳೆಗಾಲದ ಮಳೆಯ ಹಾನಿಯ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಹೀಗಾಗಿ ಈ ಬಾರಿ ಮುಖ್ಯಮಂತ್ರಿ ಉಡುಪಿ ಜಿಲ್ಲೆಗೆ ಬಂದು ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಹೆಚ್ಚುವರಿ ಅನುದಾನವನ್ನು ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಕುರಿತು ಯಶ್ಪಾಲ್ ಸುವರ್ಣ ಜೊತೆಗೆ ನಮ್ಮ ಉಡುಪಿ ಪ್ರತಿನಿಧಿ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ. ಅನುದಾನ ತಾರತಮ್ಯದ ಬಗ್ಗೆ ಅನೇಕ ಆಕ್ಷೇಪಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಶಾಸಕರಿಗೊಂದು ನ್ಯಾಯ, ಬಿಜೆಪಿ ಶಾಸಕರಿಗೆ ಮತ್ತೊಂದು ನ್ಯಾಯ ಅನ್ನುವಂಥದ್ದು. ತನ್ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರಿಗೆ ಅನ್ಯಾಯ ಆಗಿದೆ, ಅನುದಾನದಲ್ಲಿ ತಾರತಮ್ಯ ಆಗಿದೆ ಅನ್ನೋದ್ರ ಬಗ್ಗೆ ವಿಪರೀತವಾದ ಚರ್ಚೆ ನಡೀತಾ ಇದೆ. ಕರಾವಳಿಯ 5 ಶಾಸಕರು ಕೂಡ ಬಿಜೆಪಿಯಿಂದ ಆಯ್ಕೆಯಾದವರು. ಈ ಮೊದಲೇ ಯಾವುದೇ ಅನುದಾನ ಬರ್ತಾ ಇಲ್ಲ ಅನ್ನುವಂಥ ನೋವು ಅವರಿಗಿತ್ತು. ಈ ಬೆಳವಣಿಗೆಗಳ ನಂತರ ಅವರ ಅಭಿಪ್ರಾಯ ಏನು ಅನ್ನೋದನ್ನು ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ ಅವರಲ್ಲಿ ಕೇಳೋಣ. ಅನುದಾನ ತಾರತಮ್ಯದ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಅಂತ? ಅದರ ಮುಖ್ಯಮಂತ್ರಿಗಳು ಅಭಿವೃದ್ಧಿಯ ಸಂದರ್ಭದಲ್ಲಿ ಯಾವುದೇ ರೀತಿಯ ತಾರತಮ್ಯ ರಾಜಕೀಯ ಮಾಡದೆ, ಏಕೆಂದರೆ ಅವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಕೇವಲ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಲ್ಲ. ಅದರಿಂದಾಗಿ ಯಾವುದೇ ರೀತಿಯ ತಾರತಮ್ಯಗಳನ್ನು ಮಾಡಬಾರ್ದು ಅಂತ 50 ಕೋಟಿ ಕಾಂಗ್ರೆಸ್ನವರಿಗೆ ಬಿಜೆಪಿಗೆ 25 ಕೋಟಿಯಿಂದ ಮಾಹಿತಿಗಳಿತ್ತು. ಅದೇ ರಾತ್ರಿ ಹೊತ್ತು ಕೆಲವೊಂದು ಬದಲಾವಣೆಗಳಾಗಿದೆ ಎಂಬ ಕೆಲವೊಂದು ಮಾಹಿತಿಗಳು ನಮಗೆ ದೊರೆತಿದೆ. ಆದರೆ 50 ಕೋಟಿ ಅವರಿಗೆ ಕೊಟ್ಟಷ್ಟೇ ನಮಗೆ ಕೊಡಬೇಕು, ಇಲ್ಲಾಂದರೆ 100ಕ್ಕೆ 100 ಅವರ ಕುರ್ಚಿಗೆ ಒಂದು ಅಗೌರವ. ಆದರೆ ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ದೇಶದಲ್ಲೇ ಅತಿ ಹೆಚ್ಚು ಮಳೆ ಜೂನ್ ತಿಂಗಳಲ್ಲಿ ಬಂದಿದೆ. ಸೊ ಅದಕ್ಕೊಂದು ಪ್ರತ್ಯೇಕ ಅನುದಾನದ ಬೇಡಿಕೆ ಕರಾವಳಿ ಶಾಸಕರಿಂದ ಇದೆಯಾ? ಪತ್ರ ಏನಾದ್ರು ಬರೆದಿದ್ದೀರಾ CM ಅವರಿಗೆ ಅಂತ? ಈಗಾಗಲೇ ನಾನು ಪತ್ರವನ್ನು ಬರೆದಿದ್ದೇನೆ, ಆಗ್ರಹ ಕೂಡ ಮಾಡಿದ್ದೇವೆ. ರಾಜ್ಯದಲ್ಲಿ ಮಾತ್ರ ದೇಶದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದ ಪ್ರದೇಶ ನಮ್ಮ ಉಡುಪಿ ಜಿಲ್ಲೆ. ಇವತ್ತು 3 ವರ್ಷದ ಟೋಟಲ್ ನಾವು ಲೆಕ್ಕಾಚಾರ ಮಾಡಿದರೆ ನಮ್ಮ 2 ವರ್ಷದಲ್ಲಿ ಯಾವುದೇ ಅನುದಾನಗಳು 10 ಕೋಟಿ RDP ಒಂದು ಅನುದಾನ ಬಿಟ್ಟರೆ ಯಾವುದೇ ಅನುದಾನಗಳು ಬರ್ತಿಲ್ಲ. ಈ ಜನರ ಟ್ಯಾಕ್ಸ್ ಹಣವನ್ನು ನಾವು ಕೇಳೋದು, ಯಾವುದೇ ನಮ್ಮ ಯಾರ ಮನೆಯಿಂದಾಗಲಿ ಯಾವ ಬ್ಯಾಂಕ್ ಸಾಲವನ್ನು ಕೇಳೋದಲ್ಲ. ಅದರಿಂದಾಗಿ ಜನಸಾಮಾನ್ಯರು 224 ಕ್ಷೇತ್ರ ಜನರಿಗೆ ಕೂಡ ಅವರವರದೇ ಆ ಊರಿನ ಅಭಿವೃದ್ಧಿ ಬಗ್ಗೆ ಬೇಡಿಕೆಗಳಿರ್ತದೆ. ಅದನ್ನು ಸ್ಪಂದಿಸಿ ಅದಕ್ಕೆ ಸಹಕಾರ ನೀಡುವಂಥದ್ದು, ಅಭಿವೃದ್ಧಿಪಡಿಸುವಂಥ ಕೆಲಸ ಜನಪ್ರತಿನಿಧಿ ಆಗಿರ್ತದೆ. ಅಂದರೆ ಉಡುಪಿ ಜಿಲ್ಲೆಯ ಮಳೆ ಹಾನಿ ವೀಕ್ಷಣೆಗೆ ಬರಬೇಕು ಅಂತ ಪತ್ರ ಬರ್ತಿದ್ದೀರಾ, ಆಹ್ವಾನ ಮಾಡ್ತಾ ಇದ್ದೀರಾ? 50 ಕೋಟಿ ಪ್ರತ್ಯೇಕ ಕೊಡಬೇಕಂತೇಳಿದೆ. ಇವತ್ತು ಪತ್ರದ ಮೂಲಕ ನೀವು ಉಡುಪಿಗೆ ಬರಬೇಕಂತ, ಯಾಕೆಂದರೆ ಅಲ್ಲಿ ಕುತ್ಕೊಂಡು ಅವರು ಸಭೆ ಮಾಡಿರೋದು ಕೂಡ ಅದರಲ್ಲಿ ಹೆಚ್ಚು ವ್ಯತ್ಯಾಸಗಳಾಗೋದಿಲ್ಲ. ಇಲ್ಲಿ ಬಂದರೆ ಮಾತ್ರ ಅದರಲ್ಲಿ ಅವರ ರಿಯಲ್ ಫ್ಯಾಕ್ಟ್ ಏನಂತ ಆಗಿದೆ, ಸಮಸ್ಯೆ ಏನಂತ ಅವ್ರಿಗೆ ಗೊತ್ತಾಗ್ತದೆ. ಇಲ್ಲಿ ಬಾಕಿಯಾದ ಕೆಲಸ, ಒಂದು ಜಿಲ್ಲಾಸ್ಪತ್ರೆಯ ಎಲ್ಲ ಕೆಲಸ ಆಗಿದೆ, ನಿಮ್ಮ ಸರ್ಕಾರ ಇದ್ದದ್ದು ಅಲ್ಲಿಗೆ ಬಾಕಿ ಉಳಿದಿದೆ ಅಂತ ಒಂದು. ಮತ್ತು ಪರ್ಯಾಯಕ್ಕೇನು 10 ಕೋಟಿ ಹೇಳಿ 2 ವರ್ಷ ಆಯಿತು, ಇನ್ನೊಂದು ಉಡುಪಿಯ ಪರ್ಯಾಯೋತ್ಸವ ಬರುವುದಕ್ಕಾಯಿತು. ಈ ಬಗ್ಗೆ ಏನಾದರೂ ವಿಶೇಷ ಪ್ರಯತ್ನ ಇದೆಯಾ? ಸರ್ಕಾರ ರಾಜ್ಯದಲ್ಲಿ ಆಡಳಿತ ಪ್ರಾರಂಭ ಮಾಡಿದ ದಿನದಿಂದ ಇವತ್ತು ಯಾವುದೇ ಕಣ್ಣಿಗೆ ಕಾಣುವಂಥ ಅಭಿವೃದ್ಧಿಗಳು ರಾಜ್ಯದಲ್ಲಿ ಆಗಲಿಲ್ಲ. ಅವರದೇ ಪಕ್ಷದ ಶಾಸಕರುಗಳು, ಅಲಾಂಧದ ಶಾಸಕರು ಇರ್ಬೋದು, ಬಸವರಾಯ ರೆಡ್ಡಿ ಅವರು, ಅವರ ಒಳಗೆ ಅಸಮಾಧಾನ ಉಂಟು, ಅವರ ಒಳಗೆ ಒಗ್ಗಟ್ಟಿಲ್ಲ, ಅವರ ಒಳಗೆ ವ್ಯತ್ಯಾಸಗಳು ಉಂಟು. ಅವರ ಹೇಳಿಕೆ ಮೂಲಕ ಅದು ಬಹಿರಂಗ ಆಗ್ತದೆ. ಇವತ್ತು ಉಡುಪಿಯಲ್ಲಿ ಜಿಲ್ಲಾಸ್ಪತ್ರೆ ಇವತ್ತು ನಿರ್ಮಾಣ ಆಗಬೇಕಿತ್ತು. ಅದೇ ನಮ್ಮ ಸರ್ಕಾರ ಇರುವಾಗ ಸುಮಾರು 150 ಕೋಟಿ ಆಸ್ಪತ್ರೆಗೆ ಶಿಲಾನ್ಯಾಸ ಆಗಿ ಸುಮಾರು 80% ಕಾಮಗಾರಿಗಳಾಗಿದೆ. ಆದರೆ ಇವತ್ತು 45 ಕೋಟಿ ಇನ್ನೂ ಉಳಿದ ಮೊತ್ತ ಬಿಡುಗಡೆ ಆಗಲಿಕ್ಕೆ ಬಾಕಿ ಉಂಟು. ಆದರೆ ಇವತ್ತಿನ ತನಕ ಅದಕ್ಕೆ ಅನುದಾನ ಬಿಡುಗಡೆ ಮಾಡುವಂಥ ಕೆಲಸ ಆಗಿಲ್ಲ. ಅದರ ಅರ್ಥ ಸರ್ಕಾರ ಒಂದು ರೀತಿ ಉಡುಪಿಯನ್ನು ನಿರ್ಲಕ್ಷ್ಯ ಮಾಡ್ತಿದ್ದೇವೋ ಅಥವಾ ಸರ್ಕಾರದಲ್ಲಿ ಹಣ ಇಲ್ಲ ಎಂಬುದನ್ನು ಇವರು ಸಾಬೀತುಪಡಿಸಬೇಕಾಗ್ತದೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ಅದರಿಂದಾಗಿ ಮುಖ್ಯಮಂತ್ರಿಗಳು ಖುದ್ದು ಉಡುಪಿಗೆ ಬಂದು ಮಳೆ ಹಾನಿ ಇರ್ಬೋದು, ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಸಮುದ್ರ ಕೊರತೆ ಇರಬೇಕು, ಅದರ ಜೊತೆಗೆ ಬಹುಶಃ ಪರ್ಯಾಯ ನಾಡ್ದು ಜನವರಿಗೆ ಮತ್ತೊಂದು ಸ್ವಾಮೀಜಿಯವರು ಪೀಠವನ್ನು ಮಾಡಲಿಕ್ಕಿದ್ದಾರೆ. ಅದರಿಂದಾಗಿ ಇಂದಿನ 10 ಕೋಟಿ, ಈ ವರ್ಷದ ಪರ್ಯಾಯಕ್ಕೆ ಒಂದು 15-25 ಕೋಟಿ ವಿಶೇಷವಾಗಿ ಅದರ ಬಗ್ಗೆ ಕೂಡ ನಾವು ಮುಂದೆ ದಿನಗಳಲ್ಲಿ ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಭೇಟಿಯಾಗಿ ಅದನ್ನು ಚರ್ಚೆ ಮಾಡಲಿಕ್ಕಿದ್ದೇವೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.